ಎಲ್ಲರಿಗೂ ಆನ್ಲೈನ್ ತರಗತಿಗೆ ಸ್ವಾಗತ ಸುಸ್ವಾಗತ. ದ್ವಿತೀಯ PUC ಅಧ್ಯಾಯ 3 ಮಾನವನ ಆರ್ಥಿಕ ಚಟುವಟಿಕೆಗಳು. ಇಲ್ಲಿ ಮಾನವನ ಆರ್ಥಿಕ ಚಟುವಟಿಕೆಗಳ ಕುರಿತು 1 ಅಂಕ, 2 ಅಂಕ ಮತ್ತು 5 ಅಂಕದ ಪ್ರಶ್ನೆಗಳನ್ನು ಇವತ್ತು ಈ ತರಗತಿಯಲ್ಲಿ ಚರ್ಚೆ ಮಾಡೋಣ. ಈಗ ಒಂದು ವಾಕ್ಯದಲ್ಲಿ ಉತ್ತರ ಮಾಡ್ತಕ್ಕಂಥ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರ ಮಾಡ್ತಕ್ಕಂಥ 1 ಅಂಕದ ಪ್ರಶ್ನೆಗಳನ್ನು ಈ ಅಧ್ಯಾಯದಲ್ಲಿ ಮೊದಲನೇ ಪ್ರಶ್ನೆ ಮಾನವನ ಆರ್ಥಿಕ ಚಟುವಟಿಕೆಗಳು ಅಥವಾ ಮಾನವನ ಆರ್ಥಿಕ ಉದ್ಯೋಗಗಳು ಅಂದ್ರೆ ಏನು? ಮಾನವನು ತನ್ನ ಮೂಲ ಅವಶ್ಯಕತೆಗಳ ಪೂರೈಕೆಗಾಗಿ ಹಲವಾರು ಚಟುವಟಿಕೆಗಳನ್ನು ರೂಢಿಸಿಕೊಂಡಿರುವನು. ಇವುಗಳನ್ನು ಮಾನವನ ಆರ್ಥಿಕ ಚಟುವಟಿಕೆ ಎಂದು ಕರೆಯುತ್ತೇವೆ. ಅಂದರೆ ಮಾನವ ಇಲ್ಲಿ ಅನೇಕ ಮೂಲ ಅವಶ್ಯಕತೆಗಳಿಗೋಸ್ಕರ, ಅವುಗಳ ಪೂರೈಕೆಗೋಸ್ಕರ ಅವನು ರೂಢಿಸಿಕೊಂಡಿರ್ತಕ್ಕಂಥ ಕೆಲಸಗಳ ಕಾರ್ಯಗಳೇನಲ್ಲ ಅವನ್ನ ಮಾನವನ ಆರ್ಥಿಕ ಚಟುವಟಿಕೆಗಳೆಂದು ಕರೆಯುತ್ತೇವೆ. ಇನ್ನು ಪ್ರಾಥಮಿಕ ಆರ್ಥಿಕ ಚಟುವಟಿಕೆಗಳೆಂದರೇನು? ಪ್ರಾಥಮಿಕ ಆರ್ಥಿಕ ಚಟುವಟಿಕೆಗಳಂದ್ರೆ ನೈಸರ್ಗಿಕ ಅಥವಾ ಪ್ರಕೃತಿಯಲ್ಲಿ ಸಿಗುವಂತಹ ಸಂಪನ್ಮೂಲಗಳನ್ನು ಹೊರತೆಗೆಯುವುದು ಹಾಗೂ ಉತ್ಪಾದನೆಯಲ್ಲಿ ತೊಡಗಿಕೊಂಡಿರ್ತಕ್ಕಂಥ ಮಾನವನ ಎಲ್ಲ ಚಟುವಟಿಕೆಗಳನ್ನು ಮಾನವನ ಪ್ರಾಥಮಿಕ ಆರ್ಥಿಕ ಚಟುವಟಿಕೆಗಳೆಂದು ಕರೆಯುತ್ತೇವೆ. ಅಂದರೆ ಮಾನವ ಈ ಪ್ರಕೃತಿಯಲ್ಲಿ ಸಿಗುವಂಥ ಸಂಪನ್ಮೂಲಗಳನ್ನು ಹೊರತೆಗೆಯುವುದು ಹಾಗೂ ಉತ್ಪಾದನೆಯಲ್ಲಿ ತೊಡಗಿಕೊಂಡಿರ್ತಕ್ಕಂಥ ಮಾನವನ ಎಲ್ಲ ಚಟುವಟಿಕೆಗಳನ್ನು ಪ್ರಾಥಮಿಕ ಆರ್ಥಿಕ ಚಟುವಟಿಕೆಗಳೆಂದು ಕರೆಯುತ್ತೇವೆ. ಉದಾಹರಣೆಗೆ ಅಂತ ಪ್ರಾಥಮಿಕ ಆರ್ಥಿಕ ಚಟುವಟಿಕೆಗಳು ಯಾವ ಅಂದರೆ ಆಹಾರ ಸಂಗ್ರಹಣೆ, ಬೇಟೆಗಾರಿಕೆ, ಮೀನುಗಾರಿಕೆ, ಮರ ಕಡಿಯುವಿಕೆ, ವ್ಯವಸಾಯ, ಗಣಿಗಾರಿಕೆ ಇತ್ಯಾದಿಗಳು ಎಲ್ಲವೂ ಮಾನವನ ಆರ್ಥಿಕ ಚಟುವಟಿಕೆಗಳು. ಅಂದರೆ ಪ್ರಾಕೃತಿಕ ಸಂಪನ್ಮೂಲಗಳನ್ನು ತೆಗೆಯುವುದು ಹಾಗೂ ಉತ್ಪಾದನೆಯಲ್ಲಿ ತೊಡಗಿಕೊಂಡಿರ್ತಕ್ಕಂಥ ಮಾನವನ ಕೆಲಸ ಕಾರ್ಯಗಳೇ ಮಾನವನ ಪ್ರಾಥಮಿಕ ಆರ್ಥಿಕ ಚಟುವಟಿಕೆಗಳೆಂದು ಕರೆಯುತ್ತೇವೆ. ಹಾಗಾದ್ರೆ ಆಹಾರ ಸಂಗ್ರಹಣೆ ಎಂದರೇನು? ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಆಹಾರ ಸಂಗ್ರಹಣೆ ಎಂದರೇನು? ಪ್ರಕೃತಿಯಿಂದ ಆಹಾರ ವಸ್ತುಗಳನ್ನು ಸಂಗ್ರಹಿಸುವುದೇ ಆಹಾರ ಸಂಗ್ರಹಣೆ. ಅಂದ್ರೆ ಪ್ರಕೃತಿಯಲ್ಲಿ ಸಿಗುವಂತ ಆಹಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಸ್ತುಗಳನ್ನು ಸಂಗ್ರಹಿಸುವುದನ್ನ ನಾವೇನಂತೇವೆ? ಆಹಾರ ಸಂಗ್ರಹಣೆ ಎಂದು ಕರೆಯುತ್ತೇವೆ. ಎರಡನೇದು ಬೇಟೆಗಾರಿಕೆ ಅರ್ಥವನ್ನು ತಿಳಿಸಿ. ವನ್ಯಜೀವಿಗಳನ್ನು ಹಲವು ಉದ್ದೇಶಗಳಿಗಾಗಿ ಬೇಟೆಯಾಡುವುದನ್ನು ಬೇಟೆಗಾರಿಕೆ ಅಂತ ಕರಿತೇವೆ. ಬಹುಶಃ ಹಲವು ಉದ್ದೇಶಕ್ಕಾಗಿ ಬೇಟೆ ಆಡ್ತಾವೆ ಅಂದರೆ ಬಹುಶಃ ವಿದ್ಯಾರ್ಥಿಗಳೇ ತಿನ್ನಲಿಕ್ಕೆ ಮಾಂಸ, ಪ್ರಾಣಿಯಿಂದ ಸಿಗುವಂಥ ಮಾಂಸ, ಅದರ ಚರ್ಮ ಇತ್ಯಾದಿ ಅವುಗಳ ಉದ್ದೇಶಕ್ಕೋಸ್ಕರ ಬೇಟೆಯಾಡುವುದನ್ನು ಬೇಟೆಗಾರಿಕೆ ಎಂದು ಕರೆಯುತ್ತೇವೆ. ಮರ ಕಡಿಯುವಿಕೆ ಎಂದರೇನು? ಇದೊಂದು ಪುರಾತನ ಕಾಲದಿಂದಲೂ ಕೂಡ ಒಂದು ಈ ಕೆಲಸ ರೂಢಿಸಿಕೊಂಡಿರ್ತಕ್ಕಂಥದ್ದು. ಸಾಂಪ್ರದಾಯಿಕ ದೃಷ್ಟಿಯಿಂದ ಪರಿಶೀಲಿಸಿದಾಗ ಮರ ಕಡಿಯುವಿಕೆಯು ಅರಣ್ಯ ವಸ್ತುಗಳ ಸಂಗ್ರಹಣೆಯಾಗಿದೆ. ಅಂದರೆ ಪುರಾತನ ಕಾಲದಿಂದಲೂ ಸಾಂಪ್ರದಾಯಿಕ ಮಾಡಿಕೊಂಡು ಬಂದಿರತಕ್ಕಂಥ ಒಂದು ಇದ್ರೆ ಮರ ಕಡಿಯುವ ಕೆಲಸದೇ ಸಾಕಷ್ಟು ಜನರು ಇವತ್ತು ಅದೇ ಉದ್ಯೋಗದಲ್ಲಿ ತಮ್ಮ ಕೆಲಸವನ್ನು ರೂಢಿಸಿಕೊಂಡಿರ್ತಕ್ಕಂಥದ್ದು. ಪ್ರಾಣಿ ಸಾಗಾಣಿಕೆ ಎಂದರೇನು? ಪ್ರಾಣಿ ಸಾಕುವುದು. ಬಹುಶಃ ವಿದ್ಯಾರ್ಥಿಗಳೇ ಪ್ರಾಣಿಗಳನ್ನು ಹಲವು ನಿರ್ದಿಷ್ಟ ಉದ್ದೇಶಗಳಿಗಾಗಿ ಅಥವಾ ಅವುಗಳನ್ನು ಸಾಕ್ತವೆ ಅಂದರೆ ಒಂದು ಉದ್ದೇಶ ಇಟ್ಕೊಂಡು ಪ್ರಾಣಿಗಳನ್ನು ಸಾಗಾಣಿಕೆ ಮಾಡುವುದನ್ನು ಪ್ರಾಣಿ ಸಾಗಾಣಿಕೆ ಅಂತ ಕರೆಯುತ್ತೇವೆ. ಮೀನುಗಾರಿಕೆ ಅಂದರೆ ಮೀನು, ಏಡಿ, ಚಿಪ್ಪು, ಶಾರ್ಕ್ ಮುಂತಾದ ಜಲಚರ ಸಂಗ್ರಹಣೆಗಳನ್ನು ಒಳಗೊಂಡಿರ್ತಕ್ಕಂಥದ್ದನ್ನು ಮೀನುಗಾರಿಕೆ ಅಂತ ಕರೆಯುತ್ತೀವಿ. ಎಷ್ಟೋ ಜನ ಇದೇ
ಉದ್ಯೋಗವನ್ನೇ ಮಾಡಿಕೊಂಡು ತಮ್ಮ ಕೆಲಸದಲ್ಲಿ ತೊಡಗಿಕೊಂಡಿರ್ತಕ್ಕಂಥದ್ದು. ಇನ್ನು ವ್ಯವಸಾಯ ಪದದ ಅರ್ಥವನ್ನು ತಿಳಿಸಿ. ಮಣ್ಣನ್ನು ಉಳುಮೆ ಮಾಡಿ ಫಸಲನ್ನು ಪಡೆಯುವಂಥ ಕಲೆಯೇ ವ್ಯವಸಾಯ. ಅಂದರೆ ಮಣ್ಣನ್ನು ಉಳುಮೆ ಮಾಡಿ, ನೋಡಿ, ಮಣ್ಣನ್ನು ಉಳುಮೆ ಮಾಡಿ ಒಂದು ಹದಕ್ಕೆ ತಂದು ಅದರಲ್ಲಿ ಫಸಲನ್ನು ಬೆಳೀತಕ್ಕಂಥದ್ದು, ಬೆಳೆಗಳನ್ನು ಬೆಳೀತಕ್ಕಂಥ ಒಂದು ಪದ್ಧತಿ ಏನಿದೆಯಲ್ಲ ಅದನ್ನು ವ್ಯವಸಾಯ, ಕೃಷಿ ಎಂದು ಕರೆಯುತ್ತೇವೆ. ಇನ್ನು ಸ್ಥಳಾಂತರ ಬೇಸಾಯ ಎಂದರೇನು? ಏಕೆಂದರೆ ಅರಣ್ಯಗಳ ಕೆಲ ಭಾಗಗಳಲ್ಲಿ ಮರ ಗಿಡ ಪೊದೆಗಳನ್ನು ಕಡಿದು ಅಲ್ಲಿ ಇರುವಂಥ ಮಣ್ಣಿನಲ್ಲಿ ಫಲವತ್ತತೆ ಇರುವವರೆಗೂ ವ್ಯವಸಾಯ ಮಾಡೋದು, ನಂತರ ಮತ್ತೊಂದು ಸ್ಥಳ ಬಿಟ್ಟು ಹೋಗ್ತಕ್ಕಂಥದ್ದು, ಅದನ್ನು ಸ್ಥಳಾಂತರ ವ್ಯವಸಾಯ ಎಂದು ಕರೆಯುತ್ತೇವೆ. ಅಂದರೆ ಅಡವಿಯ ಮಧ್ಯದಲ್ಲಿ ಫಲವತ್ತಾಗಿರ್ತಕ್ಕಂಥ ಭೂಮಿ ಎಲ್ಲಿ ಸಿಗುತ್ತಾ ಅಂತ ಭೂಮಿಯಲ್ಲಿ ಇರುವಂಥ ಗಿಡ ಗಂಟೆಗಳನ್ನು ಕಡಿದಾಕಿ ವ್ಯವಸಾಯ ಮಾಡಿ ಆ ಮಣ್ಣಿನಲ್ಲಿ ಫಲವತ್ತತೆ ಕಡಿಮೆ ಆಯಿತು, ಬೆಳೆ ಬರೋದು ಕಡಿಮೆ ಆಯಿತು ಅಂದರೆ ಮತ್ತೊಂದು ಸ್ಥಳಕ್ಕೆ ಹೋಗಿ ಸ್ಥಳಾಂತರ ಬೇಸಾಯ ಮಾಡ್ತಕ್ಕಂಥದ್ದು, ಸ್ಥಳಕ್ಕೆ ಹೋಗಿ ಅದೇ ರೀತಿ ಕಾರ್ಯನಿರ್ವಹಿಸೋದು. ಅಂದರೆ ಮೊದಲೇನಲ್ಲಿ ಅಡವಿ ಕಡಿದು ಗಿಡ ಗಂಟೆಗಳನ್ನು ಕಡಿದು ವ್ಯವಸಾಯ ಮಾಡಿದ್ರು, ಅದೇ ರೀತಿ ಕಾರ್ಯನಿರ್ವಹಣೆ ಬೇಸಾಯವನ್ನು ಸ್ಥಳಾಂತರ ಬೇಸಾಯ ಎಂದು ಕರೆಯುತ್ತೇವೆ. ಇನ್ನು ಭಾರತದ ಈಶಾನ್ಯ ರಾಜ್ಯಗಳಲ್ಲಿ ಸ್ಥಳಾಂತರ ಬೇಸಾಯವನ್ನು ಯಾವ ಹೆಸರಿನಿಂದ ಕರೆಯುವರು? ಇದು ಒಂದು ಮಾರ್ಕಿಗೆ ಬರ್ತಕ್ಕಂಥದ್ದು ಇಂಪಾರ್ಟೆಂಟ್ ಪ್ರಶ್ನೆ. ಇದು ಪ್ರಾಥಮಿಕ ಆರ್ಥಿಕ ಚಟುವಟಿಕೆಗಳ ಉದಾಹರಣೆ ಕೊಡಿ ಅಂದರೆ ಅದು ಒಂದು ಪ್ರಶ್ನೆ ಬರ್ತಕ್ಕಂಥದ್ದು. ಇದು ಈಶಾನ್ಯ ಭಾರತದಲ್ಲಿ ಆ ಸ್ಥಳಾಂತರ ಬೇಸಾಯವನ್ನು ಯಾವ ಹೆಸರಿನಿಂದ ಕರೀತಕ್ಕಂಥದ್ದು? ಈ ಈಶಾನ್ಯ ರಾಜ್ಯದಲ್ಲಿ ಸ್ಥಳಾಂತರ ಬೇಸಾಯವನ್ನು ಜೂಮಿಂಗ್ ಎಂದು ಕರೆಯುತ್ತೇವೆ, ಜೂಮಿಂಗ್ ಎಂದು ಕರೀತಕ್ಕಂಥದ್ದು. ಸ್ಥಿರ ಬೇಸಾಯ ಎಂದರೆ ಬಹುಶಃ ಜನರು ಒಂದು ಕಡೆ ನೆಲೆಸಿ ವ್ಯವಸಾಯ ನಿರ್ವಹಿಸುವುದನ್ನು ಸ್ಥಿರ ಬೇಸಾಯ ಎಂದು ಕರೆಯುತ್ತೀವಿ. ಇವಾಗ ಗ್ರಾಮೀಣ ಮಟ್ಟದಲ್ಲಿ ನಾವು ಹೇಳ್ತೇವೆ, ನಂದು 10 ಎಕರೆ ಇದೆ, ನಂದು 20 ಎಕರೆ ಇದೆ, 2 ಎಕರೆ ಇದೆ, 3 ಎಕರೆ, ಅಲ್ಲೊಂದು ಊರ ನಮ್ಮೂರು ಇಂಥ ಊರು ಅಂತ ಹೇಳ್ತಾವೆ. ಅಂದರೆ ಒಂದು ಊರಲ್ಲಿ ನೆಲೆಸಿ ಅಥವಾ ಒಂದು ಪ್ರದೇಶದಲ್ಲಿ ನೆಲೆಸಿ ಇಡೀ ಜೀವನವನ್ನು ಅಲ್ಲೇ ಇಟ್ಕೊಂಡು ವ್ಯವಸಾಯ ಮಾಡ್ತಕ್ಕಂಥದ್ದನ್ನು ಸ್ಥಿರ ವ್ಯವಸಾಯ ಪದ್ಧತಿ ಎಂದು ಕರೆಯತಕ್ಕಂಥದ್ದು. ಗಣಿಗಾರಿಕೆ ಎಂದರೆ ವಿದ್ಯಾರ್ಥಿಗಳ ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ. ಗಣಿಗಾರಿಕೆ ಎಂದರೆ ಬಹುಶಃ ಭೂಮಿಯ ಒಳಗಡೆ ಇರತಕ್ಕಂಥ ಖನಿಜ ಸಂಪನ್ಮೂಲಗಳನ್ನು ಹೊರತೆಗೆಯತಕ್ಕಂಥದ್ದು. ಅಂತ ಖನಿಜ ಸಂಪನ್ಮೂಲಗಳು ಯಾವುವು? ಖನಿಜಗಳನ್ನು ಹೊರತೆಗೆಯುವಂಥ ಒಂದು ಪ್ರಕ್ರಿಯೆಗೆ ಗಣಿಗಾರಿಕೆ ಅಂತ ಕರಿತೀವಿ. ಭೂಮಿಯಲ್ಲಿ ದೊರೆಯುವ ಖನಿಜಗಳನ್ನು ಹೊರತೆಗೆಯುವಂಥ ಪ್ರಕ್ರಿಯೆಗೆ ಗಣಿಗಾರಿಕೆ ಎಂದು ಕರೆಯುತ್ತೇವೆ. ಇದು 1 ಅಂಕದ ಪ್ರಶ್ನೆ ಬರೋದು ಅಥವಾ 2 ಅಂಕದ ಪ್ರಶ್ನೆ ಬರುತ್ತೆ. 2 ಅಂಕದ ಪ್ರಶ್ನೆ ಬರುತ್ತೆ ಅಂದರೆ ಯಾವ ರೀತಿ 2 ಅಂಕದ ಪ್ರಶ್ನೆ ಬರುತ್ತೆ ಅಂದರೆ ಗಣಿಗಾರಿಕೆ ವಿಧಾನಗಳು ಯಾವುವು ಅಂತ ಕೇಳ್ತಾರೆ. ಗಣಿಗಾರಿಕೆಯ ವಿಧಗಳು ಯಾವುವು? ಬಹುಶಃ ಗಣಿಗಾರಿಕೆ ವಿಧಗಳು ತೆರೆದ ಗಣಿಗಾರಿಕೆ, ಸುರಂಗ ಗಣಿಗಾರಿಕೆ ಮತ್ತೆ ಅಂತರಾಳದಲ್ಲಿ ತೆಗಿತಕ್ಕಂಥದ್ದು. ಈ ರೀತಿ ಗಣಿಗಾರಿಕೆ ವಿಧಗಳು ಬರ್ತಕ್ಕಂಥದ್ದು. ಹಾಗಾದರೆ ದ್ವಿತೀಯ ಆರ್ಥಿಕ ಚಟುವಟಿಕೆಗಳು ಎಂದರೆ ದ್ವಿತೀಯ ಆರ್ಥಿಕ ಚಟುವಟಿಕೆಗಳು ಎಂದರೇನು? ಪ್ರಕೃತಿಕವಾಗಿ ಉತ್ಪಾದಿಸಲ್ಪಡುವಂಥ ಕಚ್ಚಾ ವಸ್ತುಗಳನ್ನು ಪ್ರಕೃತಿಯಾಗಿ ಉತ್ಪಾದಿಸತಕ್ಕಂಥ ವಸ್ತುಗಳನ್ನು ಸಿದ್ಧ ವಸ್ತುಗಳಾಗಿ ಪರಿವರ್ತಿಸುವಂಥ ಪ್ರಕ್ರಿಯೆಗೆ ದ್ವಿತೀಯ ಆರ್ಥಿಕ ಚಟುವಟಿಕೆಗಳೆಂದು ಕರೆಯುತ್ತೇವೆ. ಅಂದರೆ ಕಚ್ಚಾ ವಸ್ತುಗಳನ್ನು ಸಿದ್ಧ ವಸ್ತುಗಳಾಗಿ ಮಾಡುವುದು. ಉದಾಹರಣೆಗೆ ಹತ್ತಿಯಿಂದ ಹತ್ತಿ ಬಟ್ಟೆ ಕೈಗಾರಿಕೆ, ಸೆಣಬಿನಿಂದ ಸೆಣಬಿನ ಉತ್ಪಾದನೆ, ರೇಷ್ಮೆಯಿಂದ ರೇಷ್ಮೆ ಬಟ್ಟೆ ಕೈಗಾರಿಕೆ, ಕಬ್ಬಿನಿಂದ ಸಕ್ಕರೆ ಕೈಗಾರಿಕೆ. ಈ ರೀತಿ ಅಂದರೆ ಕಚ್ಚಾ ವಸ್ತುವಿನಿಂದ ಕೈಗಾರಿಕೆಗಳ ಮುಖಾಂತರ ಸಿದ್ಧ ವಸ್ತುಗಳಾಗಿ ಪರಿವರ್ತಿಸುವಂತಹ ಪ್ರಕ್ರಿಯೆಯನ್ನು ದ್ವಿತೀಯ ಆರ್ಥಿಕ ಚಟುವಟಿಕೆಗಳೆಂದು ಕರೆಯುತ್ತೇವೆ. ಇವು ಪ್ರಥಮ ಆರ್ಥಿಕ ಚಟುವಟಿಕೆಗಳು ಗ್ರಾಮೀಣ ಪ್ರದೇಶದಲ್ಲಿ ಇರುವಂಥವು. ದ್ವಿತೀಯ ಮತ್ತು ತೃತೀಯ ಆರ್ಥಿಕ ಚಟುವಟಿಕೆಗಳು ಪಟ್ಟಣ ನಗರಗಳಲ್ಲಿ ಇರತಕ್ಕಂಥವು. ಈ ಕೆಲಸಗಳು ವ್ಯವಸಾಯೇತರ ಕೆಲಸ ಮಾಡತಕ್ಕಂಥ ಕೆಲಸಗಳಾಗಿರ್ತಕ್ಕಂಥ ದ್ವಿತೀಯ ಮತ್ತು ತೃತೀಯ ರಂಗದ ಚಟುವಟಿಕೆಗಳು ಸಂಪೂರ್ಣವಾಗಿ ನಗರ ಪ್ರದೇಶದಲ್ಲಿ ಕಂಡುಬರ್ತಕ್ಕಂಥದ್ದು. ನಗರ ಪ್ರದೇಶದಲ್ಲಿ ಪ್ರಧಾನವಾಗಿ ಈ ಕೆಲಸಗಳು ನಡೀತಕ್ಕಂಥದ್ದು ವ್ಯವಸಾಯೇತರ ಕೆಲಸಗಳು.
ಇನ್ನು ಚತುರ್ಥಿಯ ಚಟುವಟಿಕೆಗಳನ್ನು ಹೆಸರಿಸಿ. ಚತುರ್ಥಿಯ ನೋಡಿ, ಮಾನವನ ಆರ್ಥಿಕ ಚಟುವಟಿಕೆಗಳು 3 ವಿಧಗಳು: ಪ್ರಾಥಮಿಕ ಆರ್ಥಿಕ ಚಟುವಟಿಕೆಗಳು, ದ್ವಿತೀಯ ಆರ್ಥಿಕ ಚಟುವಟಿಕೆಗಳು, ತೃತೀಯ ಆರ್ಥಿಕ ಚಟುವಟಿಕೆಗಳು. ಇನ್ನೊಂದು ಚತುರ್ಥಿಯ ಆರ್ಥಿಕ ಚಟುವಟಿಕೆಗಳು ಅಂದ್ರೆ ಯಾವ್ಯಾವು? ಸಾಫ್ಟ್ವೇರ್, ಕ್ರೀಡೆ, ಮನೋರಂಜನೆ ಮುಂತಾದವು. ಸಾಫ್ಟ್ವೇರ್, ಕ್ರೀಡೆ ಮತ್ತು ಮನೋರಂಜನೆ, ಇವು ಸಾಫ್ಟ್ವೇರ್. ಮನೋರಂಜನೆ, ಕ್ರೀಡೆ ಅಂದ್ರೆ ಬಹುಶಃ ವಿದ್ಯಾರ್ಥಿಗಳೇ, ನೀವು ವೈಯಕ್ತಿಕ ಆಟಗಳಲ್ಲಿ, ಒಲಿಂಪಿಕ್ಸ್ ಆಟಗಳಲ್ಲಿ ಚಿನ್ನ, ಬೆಳ್ಳಿ, ಕಂಚು ಇವನು ತಗೊಂಬರೋದೇನಿದೆಯಲ್ಲ, ಇವು ಚತುರ್ಥಿಯ ಆರ್ಥಿಕ ಚಟುವಟಿಕೆಗಳೆಂದು ಗುರುತಿಸಿರ್ತಕ್ಕಂಥವು. ಸಾಫ್ಟ್ವೇರ್ ಮಾಹಿತಿ ಮತ್ತು ತಂತ್ರಜ್ಞಾನ, ಕ್ರೀಡೆ, ಮನೋರಂಜನೆ ಇವು ಚತುರ್ಥಿಯ ಆರ್ಥಿಕ ಚಟುವಟಿಕೆಗಳು. ನೆನಪಿಟ್ಕೋಬೇಕು. ತೃತೀಯ ಆರ್ಥಿಕ ಚಟುವಟಿಕೆಗಳು ಎಂದರೆ ಪ್ರಾಥಮಿಕ ಹಾಗೂ ದ್ವಿತೀಯ ಚಟುವಟಿಕೆಗಳಿಗೆ ಪೂರಕವಾಗಿರ್ತಕ್ಕಂಥ ಮನುಷ್ಯನ ಎಲ್ಲ ಚಟುವಟಿಕೆಗಳನ್ನ ತೃತೀಯ ಆರ್ಥಿಕ ಚಟುವಟಿಕೆಗಳೆಂದು ಕರೆಯುತ್ತೇವೆ. ನೋಡಿ, ಪ್ರಾಥಮಿಕ ಹಾಗೂ ದ್ವಿತೀಯ ಆರ್ಥಿಕ ಚಟುವಟಿಕೆಗಳ ಪೂರಕವಾಗಿ ಇನ್ನುಳಿದ ಎಲ್ಲ ಚಟುವಟಿಕೆಗಳನ್ನ ತೃತೀಯ ಆರ್ಥಿಕ ಚಟುವಟಿಕೆಗಳೆಂದು ಕರೆಯುತ್ತೇವೆ. ತೃತೀಯ ಆರ್ಥಿಕ ಚಟುವಟಿಕೆಗಳ ಉದಾಹರಣೆಗಳು ಯಾವಂದ್ರೆ, ಈಗ ಶಿಕ್ಷಕ ಪಾಠ ಮಾಡೋದು, ಕಂಡಕ್ಟರ್ ಟಿಕೆಟ್ ಕೊಡೋದು, ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಕ್ಕಂಥದ್ದು, ಅಂಚೆ ಸೇವೆಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು, ಇವು ಆರೋಗ್ಯ ಕೇಂದ್ರದಲ್ಲಿ ಡಾಕ್ಟರ್ ಸೇವೆ ಮಾಡ್ತಕ್ಕಂಥ, ಅಂದ್ರೆ ಸೇವೆಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲಸ ಕಾರ್ಯಗಳು ತೃತೀಯ ಆರ್ಥಿಕ ಚಟುವಟಿಕೆಗಳಾಗಿವೆ. ಸೇವೆಗೆ ಸಂಬಂಧಪಟ್ಟಿರ್ತಕ್ಕಂಥ ನೋಡಿ, ಸಂಗೀತ ಹೇಳಿಕೊಡುವುದು, ಪಾಠ ಮಾಡುವುದು, ಡಾಕ್ಟರ್ ರೋಗಿಯನ್ನು ನೋಡುವುದು, ಅಂಚೆ ಕಚೇರಿಯಲ್ಲಿ ಸೇವೆ ಮಾಡ್ತಕ್ಕಂಥದ್ದು, ಬ್ಯಾಂಕ್ಗಳಲ್ಲಿ ಸೇವೆ ಮಾಡ್ತಕ್ಕಂಥದ್ದು, ಅಂದ್ರೆ ಇವು ಸೇವೆಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾರ್ಯ ಕೆಲಸಗಳು ಎಲ್ಲವೂ ಮಾನವನ ತೃತೀಯ ಆರ್ಥಿಕ ಚಟುವಟಿಕೆಗಳಾಗಿವೆ. ಇವು ಒಂದಂಕದ ಪ್ರಶ್ನೆಗಳು ಸುಮಾರು ಈ ಪಾಠದಲ್ಲಿ 15 ಪ್ರಶ್ನೆಗಳಾಗಿ ನಾವು ಮಾಡಿರ್ತಕ್ಕಂಥದ್ದು. 15 ಪ್ರಶ್ನೆಗಳು ನಾನೀಗ ಪ್ರಶ್ನೆ ಮತ್ತು ಉತ್ತರಗಳನ್ನು ಕೂಡ ನಾನು ಹೇಳ್ಕೊಂಡು ಬಂದಿರ್ತಕ್ಕಂಥದ್ದು. ಇನ್ನು ಈ ಕೆಳಗಿನ ಪ್ರಶ್ನೆಗಳಿಗೆ 2 ರಿಂದ 3 ವಾಕ್ಯದಲ್ಲಿ ಉತ್ತರಿಸಿ. 2 ಪದ ಅಥವಾ 2 ವಾಕ್ಯಗಳಲ್ಲಿ ಅಥವಾ 2 ಅಥವಾ 3 ವಾಕ್ಯದಲ್ಲಿ ಉತ್ತರ ಮಾಡ್ತಕ್ಕಂಥ ಪ್ರಶ್ನೆಗಳು. ವಿದ್ಯಾರ್ಥಿಗಳೇ, ಮಾನವನ ಆರ್ಥಿಕ ಚಟುವಟಿಕೆಗಳನ್ನು ವಿಂಗಡಿಸಿ. ಮಾನವನ ಆರ್ಥಿಕ ಚಟುವಟಿಕೆಗಳು 3 ರೀತಿ. ಪ್ರಾಥಮಿಕ ಆರ್ಥಿಕ ಚಟುವಟಿಕೆಗಳು, ಉದಾಹರಣೆಗೆ ಬೇಟೆಗಾರಿಕೆ, ಮೀನುಗಾರಿಕೆ, ವ್ಯವಸಾಯ, ಗಣಿಗಾರಿಕೆ ಇತ್ಯಾದಿಗಳು. ನೋಡಿ, ಪ್ರಾಥಮಿಕ ಆರ್ಥಿಕ ಚಟುವಟಿಕೆಗಳನ್ನು ನಾನು ಹಿಂದೆ ಹೇಳಿದ್ದೆ. ಪ್ರಕೃತಿಯಲ್ಲಿ ಸಿಗುವಂತ ಸಂಪನ್ಮೂಲಗಳನ್ನು ಹೊರ ತೆಗೆಯುವುದು, ಅವುಗಳ ಉತ್ಪಾದನೆಯಲ್ಲಿ ತೊಡಗಿಕೊಂಡಿರ್ತಕ್ಕಂಥ ಮನುಷ್ಯನ ಎಲ್ಲ ಕಾರ್ಯಗಳನ್ನ, ಚಟುವಟಿಕೆಗಳನ್ನು ಪ್ರಾಥಮಿಕ ಆರ್ಥಿಕ ಚಟುವಟಿಕೆಗಳು ಒಂದೇ. ಅಂತ ಪ್ರಾಥಮಿಕ ಆರ್ಥಿಕ ಚಟುವಟಿಕೆಗಳಂದ್ರೆ ಬೇಟೆಗಾರಿಕೆ, ಮೀನುಗಾರಿಕೆ, ವ್ಯವಸಾಯ, ಗಣಿಗಾರಿಕೆ ಇತ್ಯಾದಿಗಳು. ಇನ್ನು ದ್ವಿತೀಯ ಆರ್ಥಿಕ ಚಟುವಟಿಕೆಗಳಂದ್ರೆ ಕೈಗಾರಿಕೆಗಳು. ಅಂದ್ರೆ ಪ್ರಾಥಮಿಕ ಆರ್ಥಿಕ ಚಟುವಟಿಕೆಗಳಲ್ಲಿ ಪ್ರಕೃತಿಯಿಂದ ಸಿಗುವಂತ ಹತ್ತಿ ಬಟ್ಟೆ ಮಾಡ್ತಕ್ಕಂಥದ್ದು, ರೇಷ್ಮೆ ಬಟ್ಟೆ ಮಾಡ್ತಕ್ಕಂಥದ್ದು, ಕಬ್ಬಿನಿಂದ ಸಕ್ಕರೆ ಮಾಡ್ತಕ್ಕಂಥದ್ದು ಅಂದ್ರೆ ದ್ವಿತೀಯ ಆರ್ಥಿಕ ಚಟುವಟಿಕೆಗಳು. ಮಾನವನ ಎಲ್ಲ ಆರ್ಥಿಕ ಚಟುವಟಿಕೆಗಳಂದ್ರೆ ಪ್ರಾಥಮಿಕ ಆರ್ಥಿಕ ಚಟುವಟಿಕೆ, ದ್ವಿತೀಯ ಆರ್ಥಿಕ ಚಟುವಟಿಕೆ ಮತ್ತು ತೃತೀಯ ಆರ್ಥಿಕ ಚಟುವಟಿಕೆಗಳು. ಬಹುಶಃ ತೃತೀಯ ಆರ್ಥಿಕ ಚಟುವಟಿಕೆಗಳಂದ್ರೆ ಸಾರಿಗೆ ಮತ್ತು ಸಂಪರ್ಕ, ಬ್ಯಾಂಕಿಂಗ್ ಸೇವೆಗಳು, ಅಂಚೆ ಸೇವೆಗಳು, ಡಾಕ್ಟರ್ ವೈದ್ಯಕೀಯ ಸೇವೆಗಳು ಇವೆಲ್ಲವೂ ಮಾನವನ ತೃತೀಯ ಆರ್ಥಿಕ ಚಟುವಟಿಕೆಗಳಾಗಿವೆ. ಪ್ರಾಥಮಿಕ ಆರ್ಥಿಕ ಚಟುವಟಿಕೆಗಳು, ದ್ವಿತೀಯ ಆರ್ಥಿಕ ಚಟುವಟಿಕೆಗಳು ಮತ್ತು ತೃತೀಯ ಆರ್ಥಿಕ ಚಟುವಟಿಕೆಗಳು. ಇನ್ನು ಆಹಾರ ಸಂಗ್ರಹಣೆಯ ವ್ಯಕ್ತಿಯನ್ನು ಕುರಿತು ಸಂಕ್ಷಿಪ್ತವಾಗಿ ಬರೆಯಿರಿ. ಆಹಾರ ಸಂಗ್ರಹಣೆಯ ವೃತ್ತಿಯನ್ನು ಕುರಿತು, ಆಹಾರ ಸಂಗ್ರಹಣೆ ಮಾಡತಕ್ಕಂಥ ವೃತ್ತಿಯನ್ನು ಕುರಿತು ಸಂಕ್ಷಿಪ್ತವಾಗಿ ಬರೆಯಿರಿ. 2 ಮಕ್ಕಳು. ಪ್ರಪಂಚದ ಕೆಲವು ಅರಣ್ಯ ಭಾಗಗಳಲ್ಲಿ ಬುಡಕಟ್ಟು ಜನರು ಕೂಡ ಇಂದಿಗೂ ಕೂಡ ತಮ್ಮ ಮೂಲ ಅವಶ್ಯಕತೆಗಳಿಗಾಗಿ ಪ್ರಕೃತಿಯನ್ನೇ ನೇರವಾಗಿ ಅವಲಂಬಿಸಿರ್ತಕ್ಕಂಥದ್ದು. ಉದಾಹರಣೆಗೆ ಆಹಾರಕ್ಕಾಗಿ ಹಣ್ಣು, ಗೆಡ್ಡೆ, ಗೆಣಸು, ಕಾಯಿ,
ಎಲೆ, ಉಡುಪಿಗಾಗಿ ಮರದ ತೊಗಟೆ, ಹುಲ್ಲು, ವಸತಿ ನಿರ್ಮಾಣಕ್ಕಾಗಿ ಮರದ ರೆಂಬೆ, ಬಿದಿರು ಇತ್ಯಾದಿಗಳನ್ನು ಔಷಧಿಗಾಗಿ ಕೆಲವು ಬಗೆಯ ಸಸ್ಯಗಳನ್ನು ಕೂಡ ಬಳಸ್ತಕ್ಕಂಥದ್ದು. ಅಂದರೆ ಆಹಾರ ಸಂಗ್ರಹಣೆಯ ವೃತ್ತಿಯನ್ನು ಒಂದು ಸಂಕ್ಷಿಪ್ತವಾಗಿ ಬರೆಯಿರಿ ಅಂದರೆ, ಪ್ರಪಂಚದ ಕೆಲವು ಅರಣ್ಯ ಪ್ರದೇಶದಲ್ಲಿ ಬಹುಶಃ ಬುಡಕಟ್ಟು ಜನರು ಪ್ರಕೃತಿಯಲ್ಲಿ ಸಿಗ್ತಕ್ಕಂಥ, ಅರಣ್ಯದಲ್ಲಿ ಸಿಗ್ತಕ್ಕಂಥ ಸ್ವಾಭಾವಿಕ ಸಂಪನ್ಮೂಲ, ಸ್ವಾಭಾವಿಕ ಸಸ್ಯವರ್ಗದಲ್ಲಿ ಸಿಗುವಂಥ ಗಡ್ಡೆ, ಗೆಣಸು, ಹಣ್ಣು, ಔಷಧಿಗಾಗಿ ಕೆಲವು ಸಸ್ಯಗಳನ್ನು ಇವತ್ತು ಸಂಗ್ರಹಣೆ ಮಾಡ್ತಕ್ಕಂಥದ್ದು ಏನಿದೆಯಲ್ಲ, ಅದು ಆಹಾರ ಸಂಗ್ರಹಣೆಯ ಒಂದು ವೃತ್ತಿಯಾಗಿರತಕ್ಕಂಥದ್ದು. ಇವತ್ತು ಬುಡಕಟ್ಟು ಜನರು ತಮ್ಮ ಆಹಾರಕ್ಕಾಗಿ ಅಲೆದಾಡ್ತಕ್ಕಂಥದ್ದು ಅರಣ್ಯ ಪ್ರದೇಶದಲ್ಲಿ. ಇನ್ನು ಪ್ರಪಂಚದ ಬೇಟೆಗಾರಿಕೆ ಪ್ರದೇಶವನ್ನು ಹೆಸರಿಸಿ. ಪ್ರಪಂಚದಲ್ಲಿ ಬೇಟೆಗಾರಿಕೆ ಪ್ರದೇಶಗಳು ಕೆಲವು ಭಾಗಗಳು ಬುಡಕಟ್ಟು ಜನರು ಪ್ರಪಂಚದಲ್ಲಿ ಬೇಟೆಗಾರಿಕೆ ಪ್ರದೇಶಗಳಾಗಿರ್ತಕ್ಕಂಥದ್ದು. ಉದಾಹರಣೆಗೆ ಅಮೆಜಾನ್ ಪ್ರದೇಶದಲ್ಲಿ ರೆಡ್ ಇಂಡಿಯನರು, ಮಲೇಷ್ಯಾದಲ್ಲಿ ಸ್ಯಾಮನ್ ಬುಡಕಟ್ಟು ಜನರು, ಬುಷ್ಮನ್ನರು, ಸಹರಾ ಮರುಭೂಮಿ ಬುಡಿಮಿಯನ್ ಜನರು, ತಂಡ್ರ ಪ್ರದೇಶದ ಎಸ್ಕಿಮೋ ಮತ್ತು ಲ್ಯಾಪ್ ಜನರು, ಇವರು ಪ್ರಪಂಚದ ಬೇಟೆಗಾರಿಕೆ ಪ್ರದೇಶದಲ್ಲಿ ಇಂಥ ಒಂದು ಬುಡಕಟ್ಟು ಜನಾಂಗ. ರೆಡ್ ಇಂಡಿಯನ್ ಇರ್ಬೋದು, ಸೆಮೆನ್ ಜನರಿರ್ಬೋದು, ಬುಷ್ಮನ್ನರ್ ಇರ್ಬೋದು, ಬೆಡುವಿಯನ್ ಇರ್ಬೋದು, ತಂಡ್ರ ಮತ್ತು ತಂಡ್ರ ಪ್ರದೇಶದಲ್ಲಿ ಎಸ್ಕಿಮೋ ಮತ್ತು ಲ್ಯಾಪ್ ಜನರು, ಇವೆಲ್ಲ ಬುಡಕಟ್ಟು ಜನಾಂಗರು ಪ್ರಪಂಚದ ಬೇಟೆಗಾರಿಕೆ ಪ್ರದೇಶದಲ್ಲಿ ಈ ಬುಡಕಟ್ಟು ಜನರು ತಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಹೋಗ್ತಕ್ಕಂಥದ್ದು. ಇನ್ನು ಮರ ಕಡಿಯುವ ಉದ್ಯಮವು ಸಮಶೀತೋಷ್ಣ ಉಷ್ಣವಲಯದಲ್ಲಿ ಹೆಚ್ಚು ಅಭಿವೃದ್ಧಿ ಆಗಲು ಕಾರಣವೇನು? ಬಹುಶಃ ವಿದ್ಯಾರ್ಥಿಗಳೇ, ಸಮಶೀತ ಉಷ್ಣವಲಯದಲ್ಲಿ ಹೆಚ್ಚು ಅಭಿವೃದ್ಧಿ ಆಗಲಿಕ್ಕೆ ಕಾರಣ ಇಷ್ಟೇ. ವಿಶಾಲವಾಗಿರ್ತಕ್ಕಂಥ ಪ್ರದೇಶದಲ್ಲಿ ಒಂದೇ ಜಾತಿಯ ಮರಗಳಿರುವುದರಿಂದ, ವಿಶಾಲವಾಗಿರ್ತಕ್ಕಂಥ ಪ್ರದೇಶದಲ್ಲಿ ಒಂದೇ ಜಾತಿಯ ಮರಗಳು ಮನುಷ್ಯವಾಗಿರ್ತಕ್ಕಂಥವು ವಿಸ್ತಾರವಾಗಿರ್ತಕ್ಕಂಥ ಪ್ರದೇಶದಲ್ಲಿ ಇರುವುದರಿಂದ, ಮರ ಕಡಿಯಲು ಆಧುನಿಕ ತಂತ್ರಜ್ಞಾನ ಬಳಸುವುದರಿಂದ, ಉತ್ತಮ ಸಾರಿಗೆ ಸೌಲಭ್ಯ ಇರುವುದರಿಂದ, ಅರಣ್ಯಗಳ ಸಮೀಪದಲ್ಲಿ ಅರಣ್ಯ ಉತ್ಪನ್ನ ಆಧಾರಿತ ಕೈಗಾರಿಕೆಗಳು ಇರುವುದರಿಂದ ಈ ಸಮಶೀತ ಉಷ್ಣ ವಲಯದಲ್ಲಿ ಈ ಕೈಗಾರಿಕೆಗಳು ಹೆಚ್ಚು ಅಭಿವೃದ್ಧಿಯಾಗಿರ್ತಕ್ಕಂಥವು. ಇನ್ನು ಮೀನುಗಾರಿಕೆ ವಿಧಗಳು ಯಾವ ಯಾವುವು? ಮೀನುಗಾರಿಕೆ ವಿಧಗಳು 3 ವಿದ್ಯಾರ್ಥಿಗಳೇ. ಮೀನುಗಾರಿಕೆ ಎರಡು ಅಂತ ಪ್ರಶ್ನೆ, ಇಂಪಾರ್ಟೆಂಟ್ ಪ್ರಶ್ನೆ. ಮೀನುಗಾರಿಕೆ ವಿಧಗಳು ಕೇಳ್ತಾನೆ, ಇಲ್ಲಂದ್ರೆ ಬೇಟೆಗಾರಿಕೆ ವಿಧಗಳನ್ನು ಕೇಳ್ತಾನೆ, ಇಲ್ಲಂದ್ರೆ ಗಣಿಗಾರಿಕೆ ವಿಧಗಳನ್ನು ಕೇಳ್ತಾನೆ. ಹಾಗಾಗಿ ಮೀನುಗಾರಿಕೆ ವಿಧಗಳು 3. ಸಿಹಿ ನೀರಿನ ಮೀನುಗಾರಿಕೆ. ಸಿಹಿ ನೀರಂದ್ರೆ ನದಿಗಳಲ್ಲಿ, ಕೊಳಗಳಲ್ಲಿ, ಕೆರೆಗಳಲ್ಲಿ ಇತ್ಯಾದಿಗಳಲ್ಲಿ ಬೇಟೆಯಾಡೋದು, ಮೀನನ್ನು ಹಿಡಿತಕ್ಕಂಥದ್ದು. ತೀರ ಪ್ರದೇಶದ ಮೀನುಗಾರ ಅಂದರೆ ಕಡಲ ತೀರ ಪ್ರದೇಶದಲ್ಲಿ ಮೀನುಗಾರಿಕೆ ಮಾಡ್ತಕ್ಕಂಥದ್ದು. ತೆರೆದ ಸಮುದ್ರದ ಮೀನುಗಾರಿಕೆ ಅಂದರೆ ಆಳ ಸಾಗರದಲ್ಲಿ ಹಡಗುಗಳ ಮುಖಾಂತರ, ಇದು ದೋಣಿಗಳ ಮುಖಾಂತರ, ಪುಟ್ಟಿ ದೋಣಿ ಮುಖಾಂತರ ಇಲ್ಲಿ ಮೀನುಗಳನ್ನು ಹಿಡಿದ್ರೆ ಅಲ್ಲಿ ವಿಶಾಲವಾಗಿರ್ತಕ್ಕಂಥ ಆಳ ಸಾಗರದಲ್ಲಿ ದೊಡ್ಡ ದೊಡ್ಡ ಮೀನನ್ನು ಹಿಡಿತಕ್ಕಂಥದ್ದು. ಇದು ಮೀನುಗಾರಿಕೆ ವಿಧಗಳು. ಸಿಹಿ ನೀರಿನ ಮೀನುಗಾರಿಕೆ, ತೀರ ಪ್ರದೇಶದ ಮೀನುಗಾರಿಕೆ, ತೆರೆದ ಸಮುದ್ರದ ಮೀನುಗಾರಿಕೆ, ಇವು 3 ಮೀನುಗಾರಿಕೆ ವಿಧಗಳಾಗಿರ್ತಕ್ಕಂಥದ್ದು. ದ್ವಿತೀಯ ಆರ್ಥಿಕ ಉದ್ಯೋಗಗಳ ಪ್ರಾಮುಖ್ಯತೆಯನ್ನು ಕುರಿತು ಸಂಕ್ಷಿಪ್ತವಾಗಿ ವಿವರಿಸಿ. ದ್ವಿತೀಯ ಆರ್ಥಿಕ ಉದ್ಯೋಗಗಳ ಪ್ರಾಮುಖ್ಯತೆಯನ್ನು ಕುರಿತು ಸಂಕ್ಷಿಪ್ತವಾಗಿ ವಿವರಿಸಿ. ಕೈಗಾರಿಕೆಗಳು ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಕೈಗಾರಿಕೆಗಳ ಪಾತ್ರ ಬಹಳ ಪ್ರಾಮುಖ್ಯತೆ ಇರತಕ್ಕಂಥದ್ದು. ಯಾಕಂದರೆ ಮಹತ್ತರವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತಕ್ಕಂಥದ್ದು. ಏಕೆಂದರೆ ಕೈಗಾರಿಕೆಗಳು ಅಧಿಕ ಪ್ರಮಾಣದ ರಾಷ್ಟ್ರದ ಆದಾಯ, ವಿದೇಶ ವಿನಿಮಯವನ್ನು ನೀಡ್ತಕ್ಕಂಥದ್ದು, ಕೃಷಿ ಅಭಿವೃದ್ಧಿಗೆ ಪೂರಕವಾಗಿರ್ತಕ್ಕಂಥದ್ದು, ಜನರಿಗೆ ಹೆಚ್ಚು ಉದ್ಯೋಗ ಅವಕಾಶಗಳನ್ನು ನೀಡ್ತಕ್ಕಂಥದ್ದು, ತೃತೀಯ ಆರ್ಥಿಕ ಚಟುವಟಿಕೆ ವೃತ್ತಿಗೆ ಸಹಾಯಕವಾಗಿರ್ತಕ್ಕಂಥದ್ದು. ತೃತೀಯ ಆರ್ಥಿಕ ಚಟುವಟಿಕೆಗಳ ಅಭಿವೃದ್ಧಿಗೂ ಕೂಡ ಇದು ದ್ವಿತೀಯ ಆರ್ಥಿಕ ಉದ್ಯೋಗಗಳು ಪ್ರಾಮುಖ್ಯತೆ ಇರತಕ್ಕಂಥದ್ದು. ಇನ್ನು ತೃತೀಯ ಆರ್ಥಿಕ ಉದ್ಯೋಗಗಳನ್ನು ಹೆಸರಿಸಿ. ಎಲ್ಲ ಬಗೆಯ ಸೇವೆಗಳು, ವ್ಯಾಪಾರ, ಬ್ಯಾಂಕಿಂಗ್, ಸಾರಿಗೆ ಮತ್ತು ಸಂಪರ್ಕ, ಮನೋರಂಜನೆ, ಆರೋಗ್ಯ, ಶಿಕ್ಷಣ ಮುಂತಾದವುಗಳು ತೃತೀಯ ಆರ್ಥಿಕ ಉದ್ಯೋಗಗಳಾಗಿವೆ. ಎರಡು ಹಂತಕ್ಕೆ ಕೇಳ್ಬೋದು. ತೃತೀಯ ಆರ್ಥಿಕ ಉದ್ಯೋಗಗಳು ಯಾವ್ಯಾವ ಅಂತ ಕೇಳ್ಬೋದು. ಬ್ಯಾಂಕಿಂಗ್ ಸೇವೆ, ಅಂಚೆ ಸೇವೆ, ಶಿಕ್ಷಕರ ಸೇವೆ, ಸಂಗೀತ ಸೇವೆ, ಹೀಗೆ ಸಾರಿಗೆ ಮತ್ತು ಸಂಪರ್ಕ ಸೇವೆ, ಈ ರೀತಿ ಹೇಳ್ಕೊಂಡು ಹೋಗಬೇಕಾಗುತ್ತೆ. ವಿದ್ಯಾರ್ಥಿಗಳು ನೆನಪಿಟ್ಕೋಬೇಕು. ಈ ವಿದ್ಯಾರ್ಥಿಗಳು ಪಾಠವನ್ನು ಯಾವ ರೀತಿಯಲ್ಲಿ ಮಾನವನ ಆರ್ಥಿಕ ಚಟುವಟಿಕೆಗಳಂದರೆ ಮಾನವನ ಆರ್ಥಿಕ ಚಟುವಟಿಕೆಗಳು 3 ಅಂತ ಹೇಳಿದ್ವಿ ನಾವು.
ಪ್ರಾಥಮಿಕ ಆರ್ಥಿಕ ಚಟುವಟಿಕೆಗಳು ಪ್ರಕೃತಿ ಸಂಪನ್ಮೂಲಗಳು ಸಂಗ್ರಹಣೆ ಮಾಡ್ತಕ್ಕಂಥದ್ದು. ದ್ವಿತೀಯ ಆರ್ಥಿಕ ಚಟುವಟಿಕೆಗಳು ಕೈಗಾರಿಕೆಗಳು, ಅಂದ್ರೆ ಪ್ರಾಥಮಿಕವಾಗಿ ಆರ್ಥಿಕ ಚಟುವಟಿಕೆಗಳಲ್ಲಿ ಸಂಗ್ರಹವಾಗಿರ್ತಕ್ಕಂಥ ವಸ್ತುಗಳನ್ನು ಸಿದ್ಧ ವಸ್ತುವಾಗಿ ಅಥವಾ ಮೌಲ್ಯಯುತವಾಗಿರ್ತಕ್ಕಂಥ ವಸ್ತುಗಳನ್ನು ಮಾಡ್ತಕ್ಕಂಥದ್ದು. ಇವು ಎರಡು ಪ್ರಥಮ ಮತ್ತು ದ್ವಿತೀಯ ಆರ್ಥಿಕ ಚಟುವಟಿಕೆಗೆ ಪೂರಕವಾಗಿ ಸೇವೆ ಮಾಡ್ತಕ್ಕಂಥವೆಲ್ಲವೂ ತೃತೀಯ ಆರ್ಥಿಕ ವೃತ್ತಿಗಳು, ಚಟುವಟಿಕೆಗಳು, ಉದ್ಯೋಗಗಳು ಎಂದು ಕರೀತಕ್ಕಂಥದ್ದು. ಹಾಗಾದ್ರೆ ಗಣಿಗಾರಿಕೆ ಮುಖ್ಯ ಸಮಸ್ಯೆಗಳನ್ನು ತಿಳಿಸಿ. ಗಣಿಗಾರಿಕೆಯ ಮುಖ್ಯ ಸಮಸ್ಯೆಗಳು ಯಾವುವು? ಗಣಿಗಾರಿಕೆಯಿಂದ ಪರಿಸರ ಹಾಳಾಗುತ್ತೆ, ಬಹುಶಃ ಗೊತ್ತಾಗುತ್ತೆ. ಪರಿಸರ ಹಾಳಾಗುತ್ತೆ, ಖನಿಜ ಸಂಪನ್ಮೂಲಗಳು ಬರಿದಾಗ್ತವು, ಜಲ ಸಂಪನ್ಮೂಲ ಮಣ್ಣಿನ ಮಣ್ಣು ಹಾಳಾಗುತ್ತೆ, ಪ್ರಾಣಿ ಮತ್ತು ಸಸ್ಯವರ್ಗ ನಾಶವಾಗುತ್ತೆ. ಗಣಿಗಾರಿಕೆಯಿಂದ ತೆರೆದ ಗಣಿಗಾರಿಕೆ, ಸುರಂಗ ಗಣಿಗಾರಿಕೆ ಮತ್ತು ಅಂತರಂಗ ಗಣಿಗಾರಿಕೆ. ಏಕೆಂದರೆ ಗಣಿಗಾರಿಕೆ ವಿಧಗಳನ್ನು ನಾವು ನೋಡಿಕೊಂಡಾಗ ಗಣಿಗಾರಿಕೆ ತೆರೆದ ಗಣಿಗಾರಿಕೆ, ಆಂತರಿಕ ಗಣಿಗಾರಿಕೆ, ಸುರಂಗ ವಿಧಾನ, ಇವು ಮೂರು ಗಣಿಗಾರಿಕೆ ವಿಧಗಳು. ಮೀನುಗಾರಿಕೆ ವಿಧಗಳನ್ನು ಕೇಳಬಹುದು ಅಥವಾ ಗಣಿಗಾರಿಕೆ ವಿಧಗಳನ್ನು. ಗಣಿಗಾರಿಕೆ ವಿಧಗಳು ತೆರೆದ ಗಣಿಗಾರಿಕೆ ಅಂದರೆ ಭೂಮಿ ಮೇಲ್ಮೈ ಇರತಕ್ಕಂಥ ಭಾಗದಲ್ಲಿ ಗಣಿಗಾರಿಕೆ ಮಾಡ್ತಕ್ಕಂಥದ್ದು. ಆಂತರಿಕ ಅಂದರೆ ಭೂಮಿ ಒಳಗಡೆ ಇರತಕ್ಕಂಥ ಖನಿಜಗಳನ್ನು ಹೊರತೆಗೆತಕ್ಕಂಥದ್ದು. ಇನ್ನು ಸುರಂಗ ವಿಧಾನ ಅಂದರೆ ಭೂಮಿ ಒಳಗಡೆ ಹೋಗಿ ಸುರಂಗದ ಮುಖಾಂತರ ತೆಗಿತಕ್ಕಂಥ. ಉದಾಹರಣೆಗೆ KGF ಚಿನ್ನ ತೆಗಿತಾ ಇದ್ದಾರೆ, ಭೂಮಿ ಅಂತರಾಳದಲ್ಲಿ ತೆಗಿತಕ್ಕಂಥದ್ದು ಸುರಂಗ ವಿಧಾನದಿಂದ ತೆಗಿತಕ್ಕಂಥದ್ದು. ಉದಾಹರಣೆಗೆ ಹಟ್ಟಿ ಚಿನ್ನದ ಗಣಿ ರಾಯಚೂರು ಜಿಲ್ಲೆ, ಈ ರೀತಿ ಮಾಡ್ತಕ್ಕಂಥದ್ದು. ಇನ್ನು ಈ ಪಾಠದಲ್ಲಿ ಸುಮಾರು ನಿಮಗೆ 9 ಪ್ರಶ್ನೆಗಳು 2 ಅಂಕದ ಪ್ರಶ್ನೆಗಳಾಗಿ ನಾನು ವಿವರಣೆ ಮಾಡಿರ್ತಕ್ಕಂಥದ್ದು. ಇನ್ನು ಈ ಪಾಠದಲ್ಲಿ ಬಂದಿರತಕ್ಕಂಥ 5 ಅಂಕದ ಪ್ರಶ್ನೆಗಳಿಗೆ ವ್ಯವಸಾಯವನ್ನು ಕುರಿತು ಬರೆಯಿರಿ. ಬಹುಶಃ ವಿದ್ಯಾರ್ಥಿಗಳೇ, ವ್ಯವಸಾಯ ಮಾನವನ ಪುರಾತನ ವೃತ್ತಿಗಳಲ್ಲಿ ಒಂದಾಗಿರ್ತಕ್ಕಂಥದ್ದು, ಪುರಾತನ ಕಾಲದಿಂದಲೂ ಮಾಡಿಕೊಂಡು ಬಂದಿರತಕ್ಕಂಥ ಒಂದು ಉದ್ಯೋಗ, ಒಂದು ಚಟುವಟಿಕೆ ಆಗಿರ್ತಕ್ಕಂಥದ್ದು. ಹಾಗಾಗಿ ಮನುಷ್ಯನು ಆರಂಭದಲ್ಲಿ ಬಹುಶಃ ಆಹಾರಕ್ಕಾಗಿ ಪ್ರಕೃತಿಯಲ್ಲಿ ಸಿಗುವಂಥ ಹಣ್ಣು, ಗೆಡ್ಡೆ, ಗೆಣಸು, ಕಾಯಿ, ಎಲೆ ಇತ್ಯಾದಿಗಳನ್ನು ಅವಲಂಬಿಸಿದ್ದ. ಅಂದರೆ ಮಾನವ ಮೊಟ್ಟ ಮೊದಲಿಗೆ ಪ್ರಕೃತಿಯಲ್ಲಿ ವ್ಯವಸಾಯ ಮಾಡೋಕ್ಕಿಂತ ಮುಂಚೆದಲ್ಲಿ ಪ್ರಕೃತಿಯಲ್ಲಿ ಸಿಗ್ತಕ್ಕಂಥ, ಅರಣ್ಯದಲ್ಲಿ ಸಿಗ್ತಕ್ಕಂಥ ಗೆಡ್ಡೆ, ಗೆಣಸು, ಎಲೆ ಇತ್ಯಾದಿಗಳನ್ನು ತನ್ನ ಆಹಾರಕ್ಕಾಗಿ ಅರಣ್ಯದಲ್ಲಿ ತನ್ನ ಸುತ್ತಾಡಿ ತನ್ನ ಆಹಾರವನ್ನು ನೀಗಿಸಿಕೊಳ್ತಿದ್ದ. ಈ ಒಂದು ದಿಶೆಯಲ್ಲಿ ಪ್ರಪಂಚದ ಇಂದು ವ್ಯವಸಾಯ ವಿವಿಧ ವಿಧಾನಗಳಲ್ಲಿ ಕಂಡು ಬರ್ತಕ್ಕಂಥದ್ದು. ಇದೂ ಕೂಡ ಕೆಲವು ಪ್ರದೇಶಗಳು ಪುರಾತನ ಮಾದರಿಯ ಅತಿ ಹಿಂದುಳಿದಿರ್ತಕ್ಕಂಥ ವ್ಯವಸಾಯ ಪದ್ಧತಿ ರೂಢಿಯಲ್ಲಿರ್ತಕ್ಕಂಥದ್ದು. ಉದಾಹರಣೆಗೆ ಸ್ಥಳಾಂತರ ಬೇಸಾಯ, ಪುರಾತನ ಕಾಲದಿಂದ ಬಂದಿರತಕ್ಕಂಥದ್ದು ಸ್ಥಳಾಂತರ ಬೇಸಾಯ. ಪ್ರಪಂಚದ ಕೆಲವು ಅರಣ್ಯ ಪ್ರದೇಶಗಳು ಜನರು ಮರಗಿಡಗಳನ್ನು ಕಡಿದು ಬೆಂಕಿಯಿಂದ ಸುಟ್ಟು ಸಂಪ್ರದಾಯವಾಗಿರ್ತಕ್ಕಂಥ ಮಾದರಿಯಲ್ಲಿ ಬೆಳೆಗಳನ್ನು ಬೆಳೀತಕ್ಕಂಥದ್ದು. ಫಸಲು ಪಡೆದ ನಂತರ ಬೇಟೆ ಆಡೋರು, ಸಂಗ್ರಹಣೆ ಮುಂತಾದ ಚಟುವಟಿಕೆಗಳಲ್ಲಿ ತೊಡ್ಕೊಂಡು ವಲಸೆ ಹೋಗೋರು, ನಂತರ ಮತ್ತೊಂದು ಕಡೆ ಇದೇ ರೀತಿ ವ್ಯವಸಾಯ ಮಾಡುವವರು ಈ ರೀತಿಯ ವ್ಯವಸಾಯವನ್ನು ಭಾರತದ ಈಶಾನ್ಯ ರಾಜ್ಯಗಳಲ್ಲಿ ಜೂಮಿಂಗ್ ಎಂದು ಕರೀತಾರೆ. ಸ್ಥಳಾಂತರ ಬೇಸಾಯವನ್ನು ಜೂಮಿಂಗ್ ಎಂದು ಕರೀತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ವಿದ್ಯಾರ್ಥಿಗಳೇ, ಇಂದು ವ್ಯವಸಾಯ ಪ್ರಪಂಚದ ಕೆಲವು ಪ್ರದೇಶದಲ್ಲಿ ವಾಣಿಜ್ಯ ಮಾದರಿಯಲ್ಲಿ ಕಂಡುಬರ್ತಕ್ಕಂಥದ್ದು. ವ್ಯವಸಾಯಕ್ಕೆ ಅಧಿಕ ಪ್ರಮಾಣದ ಬಂಡವಾಳ ತೊಡಗಿಸಿ ತೋಟಗಾರಿಕೆ ಬೆಳೆಗಳನ್ನು ಬೆಳೆಯಲಾಗುತ್ತೆ. ವ್ಯವಸಾಯವು ಇಂದು ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ಆಕರ್ಷಕ ವೃತ್ತಿಯಾಗಿ ಉಳಿದಿದೆ, ಯಾಂತ್ರಿಕವಾಗಿ ಅಭಿವೃದ್ಧಿ ಹೊಂದಿದೆ. ಆದರೆ ಅಭಿವೃದ್ಧಿ ಹೊಂದಿರತಕ್ಕಂಥ ದೇಶದಲ್ಲಿ ಕೃಷಿ ಪ್ರಧಾನ ವೃತ್ತಿಯಾಗಿರ್ತಕ್ಕಂಥದ್ದು. ಬಹುಶಃ ನಮ್ಮ ದೇಶ ಕೃಷಿ ಪ್ರಧಾನವಾಗಿರ್ತಕ್ಕಂಥದ್ದು. ಯಾಕಂದರೆ ಕೃಷಿಯನ್ನೇ ಅವಲಂಬಿತಕ್ಕಂಥ ಜನ 70% ನಮ್ಮ ಭಾರತ ದೇಶದಲ್ಲಿ ಹಳ್ಳಿಗಳಿಂದ ಕೂಡಿದ ರಾಷ್ಟ್ರ. ಹಾಗಾಗಿ ಕೃಷಿ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟಿರ್ತಕ್ಕಂಥದ್ದು. ಇನ್ನು ಈ ಪಾಠದಲ್ಲಿ ಪ್ರಪಂಚದ ಪ್ರಾಣಿ ಸಾಗಾಣಿಕೆ ಕುರಿತು ವಿವರಣೆ ಮಾಡಿ. ಇನ್ನು ಗಣಿಗಾರಿಕೆ ವಿಧಗಳು ಮತ್ತು ಅನುಕೂಲಗಳನ್ನು ತಿಳಿಸಿ. ಇನ್ನು ದ್ವಿತೀಯ ಆರ್ಥಿಕ ಉದ್ಯೋಗಗಳ ಕುರಿತು ಬರೆಯಿರಿ ಅಂತ ಹೇಳಿ. ನೋಡಿ, ಈ ಪ್ರಪಂಚದ ಪ್ರಾಣಿ ಸಾಗಾಣಿಕೆ ಕುರಿತು ಬರೆಯಿರಿ ಅಂತ ಹೇಳ್ತಾರೆ. ಇಲ್ಲಿ 5 ಅಂಕ ಕೇಳಿದ್ರೆ ಬರೀಬೇಕಾಗುತ್ತೆ. ಸುಮಾರು 25ರಿಂದ 30 ವಾಕ್ಯದಲ್ಲಿ ಉತ್ತರ ಮಾಡಿ ಅಂತ ಇರುತ್ತೆ. ಪ್ರಾಣಿ ಸಾಗಾಣಿಕೆ, ಬಹುಶಃ ಪ್ರಾಣಿ ಸಾಕೋದು ಪುರಾತನ ಕಾಲದಿಂದಲೂ ಇತ್ತು, ಈಗೂ ಕೂಡ ಇದೆ. ಹಾಗಾಗಿ ಮಾನವ ಒಂದು ವೃತ್ತಿಯಾಗಿ ಪ್ರಾಣಿಗಳನ್ನು ಒಂದು ನಿರ್ದಿಷ್ಟ ಉಪಯೋಗಕ್ಕಾಗಿ, ಒಂದು ನಿರ್ದಿಷ್ಟ ಉಪಯೋಗ ಆಗೋಕ್ಕೋಸ್ಕರ, ಉದಾಹರಣೆಗೆ ನಾವು ಒಂದು ಆಕಳ ಮನೆಯನ್ನು ಕಟ್ಟಿವಿ ಅಂದರೆ
ಒಂದು ಉದ್ದೇಶ ಇಟ್ಕೊಂಡಿದ್ದೇವೆ, ಹಾಲು ಕೊಡುತ್ತೆ ಮತ್ತೆ ಅದರಿಂದ ಸಿಗುವಂಥ ಸಗಣಿ ನಮ್ಮ ಹೊಲಕ್ಕಾಗುತ್ತೆ. ಕೆಲವೊಬ್ಬರು ಕುರಿ ಸಾಕಾಣಿಕೆ ಮಾಡ್ತಾರೆ. ಕುರಿ ಸಾಕೋದು ಅದಕ್ಕೆ ಕುರಿ ಮೇಯಿಸೋದು, ಕುರಿ ಜಾಸ್ತಿ ಮಾಡೋದು. ಕುರಿ ಜಾಸ್ತಿ ಮಾಡ್ತಾರೆ ಅಂದರೆ ಕುರಿಯಿಂದ ಸಿಗತಕ್ಕಂಥ ಉಣ್ಣೆ, ಕುರಿಯಿಂದ ಸಿಗುವಂಥ ಕುರಿಯ ಒಂದು ಸಗಣಿ ವ್ಯವಸಾಯ ಕ್ಷೇತ್ರಕ್ಕೆ ಬೇಕಾಗಿರ್ತಕ್ಕಂಥ, ಹೀಗೆ ಕೆಲವೊಂದು ಬುಡಕಟ್ಟು ಜನರು ತಮ್ಮ ಜೀವನೋಪಕ್ಕಾಗಿ ಪ್ರಾಣಿಗಳನ್ನು ಸಾಕ್ತಕ್ಕಂಥದ್ದು. ತಮ್ಮ ಜೀವನ ಮಾಡೋಕ್ಕೋಸ್ಕರ ಕೂಡ ಸಾಂಪ್ರದಾಯಿಕವಾಗಿ ಬುಡಕಟ್ಟು ಜನರು ಪ್ರಾಣಿಯನ್ನು ಸಾಕಾಣಿಕೆ ಮಾಡ್ತಿದ್ರು. ಇದು ಸ್ಥಳದಿಂದ ಸ್ಥಳಕ್ಕೆ ನಿರಂತರವಾಗಿ ವಲಸೆ ಹೋಗ್ತಕ್ಕಂಥದ್ದು. ಉಷ್ಣವಲಯದ ಹುಲ್ಲುಗಾವಲುಗಳಲ್ಲಿ ನೈಜೀರಿಯಾದ ಪುಲನಿ ಮತ್ತು ಪೂರ್ವ ಆಫ್ರಿಕಾದ ಮಸಾಯಿ ಜನರು ದನಕರು ಮೇಕೆಗಳನ್ನು ಸಾಗಾಣಿಕೆ ಮಾಡ್ತಿದ್ರು. ಹಾಲು ಮಾಂಸ ಉಂಡಿಗಾಗಿ ಪಡಿತಿದ್ರು. ಸಹಾರದ ಬುಡಕಟ್ಟು ಜನರು ದನ ಮತ್ತು ಮೇಕೆಗಳನ್ನು ಸಾಕುವರು. ಏಷ್ಯಾದ ಕಿರ್ಗಿಸ್ ಜನರು ಹಿಂದೆ ಪ್ರಾಣಿಗಳನ್ನು ಅಪಾರ ಸಂಖ್ಯೆಯಲ್ಲಿ ಸಾಕ್ತಿದ್ರು. ಹೀಗೆ ವಾಣಿಜ್ಯ ಮಾದರಿಯ ಪ್ರಾಣಿ ಸಾಗಾಣಿಕೆಯು ಸ್ವಾಭಾವಿಕ ಹುಲ್ಲುಗಾವಲುಗಳನ್ನು ಅವಲಂಬಿಸಿಲ್ಲ. ಪ್ರಾಣಿ ಸಾಗಾಣಿಕೆ ಜನರು ತಿನಿಸು, ಧಾನ್ಯ, ಅಲ್ಪಲ್ಪ ಬಗೆಯ ಹುಲ್ಲನ್ನು ವಿಸ್ತಾರವಾಗಿರ್ತಕ್ಕಂಥ ಪ್ರದೇಶದಲ್ಲಿ ಉತ್ಪಾದಿಸಿ ಬಳಸುವರು. ವಾಣಿಜ್ಯ ಮಾದರಿಯ ಪಶುಪಾಲನೆ ಸಮಶೀತೋಷ್ಣ ವಲಯದ ಹುಲ್ಲುಗಾವಲಿನಲ್ಲಿ ವ್ಯಾಪಕವಾಗಿರ್ತಕ್ಕಂಥದ್ದು. ಉತ್ತರ ಅಮೆರಿಕದ ಪ್ರೈರಿ, USA ಅರ್ಜೆಂಟೀನ ಮಾಂಸದ ದನಗಳನ್ನು ಹೆಚ್ಚಾಗಿ ಸಾಗಾಣಿಕೆ ಮಾಡತಕ್ಕಂಥದ್ದು. ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗಳಲ್ಲಿ ಮಾಂಸ ಉಣ್ಣೆಗಾಗಿ ವಾಣಿಜ್ಯ ಮಾದರಿಯ ಕುರಿಗಳನ್ನು ಕೂಡ ಸಾಕ್ತಕ್ಕಂಥದ್ದು. ಇದು ಪ್ರಪಂಚದ ಪ್ರಾಣಿ ಸಾಗಾಣಿಕೆ ಕುರಿತು ಬರೀದಂದರೆ ಇಷ್ಟೆಲ್ಲ ಬರೀಬೇಕಾಗುತ್ತೆ. ಬುಡಕಟ್ಟು ಜನರು ಹಿಂದಿಂದ ಮಾಡ್ಕೊಂಡಿರ್ತಕ್ಕಂಥದ್ದು, ಜನರು ಕೈಗೊಂಡಿರ್ತಕ್ಕಂಥ ಪ್ರಾಣಿಗಳನ್ನು ಯಾಕೆ ಸಾಕ್ತಾರೆ ಅಂದರೆ ಒಂದು ನಿರ್ದಿಷ್ಟ ಉಪಯೋಗಕ್ಕಾಗಿ. ಇನ್ನು ಗಣಿಗಾರಿಕೆ ಅಂದರೆ ಏನು ಅಂತೇಳಿ, ಗಣಿಗಾರಿಕೆ ಅಂದರೆ ಇಂದ ಒಂದು ಪ್ರಶ್ನೆಯಲ್ಲಿ ಹೇಳಿದ್ದೀನಿ, ಒಂದು ಮಾರ್ಕ್ನಲ್ಲಿ. ಗಣಿಗಾರಿಕೆ ಅಂದರೆ ಖನಿಜಗಳನ್ನು, ಭೂಮಿ ಒಳಗಡೆ ಇರ್ತಕ್ಕಂಥ ಖನಿಜಗಳನ್ನು ಹೊರತೆ ಇರ್ತಕ್ಕಂಥ ಕಾರ್ಯಕ್ಕೆ ಗಣಿಗಾರಿಕೆ ಅಂತ ಕೇಳ್ತೀವಿ. ಗಣಿಗಾರಿಕೆ ವಿಧಗಳು ಯಾವುವು? ಗಣಿಗಾರಿಕೆ ವಿಧಗಳು 3: ತೆರೆದ ಗಣಿಗಾರಿಕೆ, ಆಂತರಿಕ ಗಣಿಗಾರಿಕೆ ಮತ್ತು ಸುರಂಗ ವಿಧಾನ. ಇಲ್ಲಿ ಅನುಕೂಲಗಳನ್ನು ವಿವರಿಸಿ ಅಂತೇಳಿ ನೋಡಿ. ಇಲ್ಲಿ ಗಣಿಗಾರಿಕೆ ಎಂದರೇನು? ಗಣಿಗಾರಿಕೆ ವಿಧಗಳು ಮತ್ತು ಅನಾನುಕೂಲತೆಗಳನ್ನು ವಿವರಿಸಿ. ಅನುಕೂಲಗಳಿಗಿಂತ ಅನಾನುಕೂಲಗಳಂತೆ ಜಾಸ್ತಿ ಗಣಿಗಾರಿಕೆಯಲ್ಲಿ. ಗಣಿಗಾರಿಕೆ ಮಾನವನ ಪ್ರಾಥಮಿಕ ಆರ್ಥಿಕ ಚಟುವಟಿಕೆಗಳಲ್ಲಿ ಒಂದು. ಗಣಿಗಾರಿಕೆ ಕೆಲಸ ಏನಿದೆಯಲ್ಲ, ಮಾನವನ ಪ್ರಾಥಮಿಕ ಆರ್ಥಿಕ ಚಟುವಟಿಕೆಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥ ಒಂದು ಕೆಲಸ. ಪ್ರಾಥಮಿಕ ಭೂಮಿಯಲ್ಲಿ ದೊರೆಯುವಂಥ ಅದಿರು ಖನಿಜಗಳನ್ನು ಹೊರತೆಗೆಯುವಂಥ ಕಾರ್ಯವನ್ನು ಗಣಿಗಾರಿಕೆ ಎಂದು ಕರೆಯುತ್ತೇವೆ. ಉದಾಹರಣೆಗೆ ಕಬ್ಬಿಣದ ಅದಿರು, ಮ್ಯಾಂಗನೀಸ್, ಚಿನ್ನ, ವಜ್ರ, ಕಲ್ಲಿದ್ದಲು, ಪೆಟ್ರೋಲಿಯಂ ಮುಂತಾದವು. ಇಲ್ಲಿ ನೋಡಿ, ಅಮೂಲ್ಯ ಖನಿಜಗಳನ್ನು ತೆಗಿತಕ್ಕಂಥದ್ದು, ಇಂಧನ ಖನಿಜಗಳನ್ನು ತೆಗಿತಕ್ಕಂಥದ್ದು ಮತ್ತು ಕಬ್ಬಿಣ ಖನಿಜಗಳನ್ನು ತೆಗಿತಕ್ಕಂಥದ್ದು. ಕಬ್ಬಿಣ ಅಂಶ ಕಬ್ಬಿಣ ಅಂಶ ಇರುವಂಥದ್ದು, ಕಬ್ಬಿಣ ಇಲ್ಲದು ಮತ್ತು ಅಮೂಲ್ಯವಾಗಿರ್ತಕ್ಕಂಥವು, ಮತ್ತೆ ಇಂಧನ ಖನಿಜಗಳನ್ನು ಭೂಮಿ ಒಳಗಡೆಯಿಂದ ತೆಗಿತಕ್ಕಂಥದ್ದು. ಅಂದರೆ ಮಾನವನ ನಾಗರಿಕತೆಯ ಕಾಲದಿಂದಲೂ ಕೂಡ ವಿವಿಧ ಬಗೆಯ ಖನಿಜಗಳನ್ನು ನಾವು ಬಳಸ್ಕೊಂಡು ಬಂದಿದ್ದೇವೆ. ಆಯಾ ಕಾಲವನ್ನು ನಾವು ನೋಡಿ, ಮೊದಲಿಗೆ ಶಿಲಾಯುಗ, ಕುಂಬಾರ ಮಾಡಿರ್ತಕ್ಕಂಥ ಗಡಿಗೆ ಪಡಗುಗಳನ್ನು ಉಪಯೋಗ ಮಾಡ್ತಿದ್ವಿ. ಅಂದರೆ ಮಣ್ಣಿನಿಂದ ಮಾಡಿರ್ತಕ್ಕಂಥ ಶಿಲಾಯುಗ ಇತ್ತು. ನಂತರ ಕಂಚಿನ ಯುಗ ಬಂದು, ಕಂಚಿನ ಗಂಗಾಳ, ಕಂಚಿನಿಂದ ಕಂಚು ಕಂಡು ಕಂಚಿನ ಗಂಗಾಳ ಇವತ್ತು ಕೂಡ ಕೆಲವೊಂದು ಮನೆಗಳಾಗ. ಮತ್ತೆ ತಾಮ್ರಯುಗ ಬಂತು, ಕಬ್ಬಿಣ ಯುಗ ಬಂತು, ಸ್ಟೀಲ್ ಬಂತು, ಸಿಲ್ವರ್ ಬಂತು, ಈಗ ಯೂಸ್ ಅಂಡ್ ಥ್ರೂ ಫೈಬರ್ ಬಂತು. ಅಂದರೆ ಯುಗಗಳು ಕೂಡ ಅದೇ ರೀತಿ ತಮ್ಮ ಸ್ಥಾನವನ್ನು ಬಿಟ್ಕೊಂಡ್ಬಂದಿದೆ ನೋಡಿ. ಇಂಧನ ಖನಿಜಗಳು ಕಲ್ಲಿದ್ದಲು ಸಾಕಷ್ಟು ಸಿಗ್ತಿತ್ತು, ಸಾಕಷ್ಟು ಇಂಧನ ಖನಿಜನ್ನು ಬಳಸ್ತಿತ್ತು. ಅದು ಮುಗಿದು ಹೋಗೋದು ಗೊತ್ತಾಯಿತು. ಪೆಟ್ರೋಲ್ ಮತ್ತು ಡೀಸೆಲ್ ಬರೋದು. ಡೀಸೆಲು ಪೆಟ್ರೋಲ್ ಕೂಡ ದುಬಾರಿ ಮತ್ತು ಇಲ್ಲಿ ಸಿಗದಾಗಂತಿತ್ತು ನಮ್ಮ ದೇಶದಲ್ಲಿ. ಹಾಗಾಗಿ ಅದಕ್ಕೋಸ್ಕರ ಏನು ಮಾಡ್ತದಂದ್ರೆ ಆಲ್ಟರ್ನೇಟಿವ್ ಆ ಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳನ್ನು ಉಪಯೋಗ ಮಾಡಿಕೊಳ್ಳಕ್ಕೆ. ಆ ಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳು ಯಾವುದು? ಸೌರಶಕ್ತಿ, ಭೂ ಉಷ್ಣೀಯ ಶಕ್ತಿ, ಪವನ ಶಕ್ತಿ, ಇಂಥ ಸೋಲಾರ್, ಹೀಟರ್ ವಾಟರ್, ಇಂಥ ಜಾಸ್ತಿ ಸೌರ ಶಕ್ತಿಯನ್ನು ಬಳಕೆ ಮಾಡ್ಕೊಳ್ತಕ್ಕಂಥದ್ದು ಇವತ್ತು ನಾವು ನೋಡ್ತೀವಿ. ಹಾಗಾಗಿ ಇಲ್ಲಿ ಗಣಿಗಾರಿಕೆ ಎಂದರೆ ಭೂಮಿ ಒಳಗಡೆ ಇರ್ತಕ್ಕಂಥ ಖನಿಜಗಳನ್ನು ಹೊರತೆಗೆತಕ್ಕಂಥ ಕೆಲಸ. ಇದು ಮಾನವನಿಗೆ ಹಿಂದಿನಿಂದ ಕೂಡ ಮಾನವ ನಾಗರಿಕತೆಯಲ್ಲಿ ಬಹಳ ಬದಲಾವಣೆಯನ್ನು ಕಾಲದಿಂದ ಕಾಲಕ್ಕೆ, ಬಹುಶಃ ಶಿಲಾಯುಗ, ಕಂಚಿನ ಯುಗ, ತಾಮ್ರಯುಗ, ಕಬ್ಬಿಣ ಯುಗ, ಹೀಗೆ ಯುಗಗಳು ಕೂಡ ಬಂದಿರತಕ್ಕಂಥದ್ದು.
ಈಗ ಗಣಿಗಾರಿಕೆಯನ್ನು ಹಲವು ವಿಧಗಳಾಗಿ ನಿರ್ವಹಿಸ್ತೇವೆ. ಗಣಿಗಾರಿಕೆ ಮುಖ್ಯ ವಿಧಗಳಲ್ಲಿ ತೆರೆದ ಗಣಿಗಾರಿಕೆ, ಇಲ್ಲಿ ಖನಿಜ ನಿಕ್ಷೇಪ ಮೇಲಿರ್ತಕ್ಕಂಥ ಮಣ್ಣು ಪದರನ್ನು ಹೊರತೆಗೆದು ಖನಿಜಗಳನ್ನು ಹೊರ ತೆಗೆಯಲಾಗುತ್ತೆ. ಉದಾಹರಣೆಗೆ ಕಬ್ಬಿಣ ಅದಿರು ಮತ್ತು ಕಲ್ಲಿದ್ದಲು. ಇನ್ನು ಆಂತರಿಕ ಗಣಿಗಾರಿಕೆ ಅಂದರೆ ಹೆಚ್ಚು ಆಳದಲ್ಲಿರ್ತಕ್ಕಂಥ ಖನಿಜಗಳನ್ನು ಕೊಳವೆಗಳನ್ನು ಕೊರೆದು ಹೊರತೆಗೆಯುವುದು. ಉದಾಹರಣೆಗೆ ಪೆಟ್ರೋಲಿಯಂ ಮತ್ತು ಸ್ವಾಭಾವಿಕ ಅನಿಲ. ಸುರಂಗ ವಿಧಾನ ಅಂದರೆ ಅತಿ ಹೆಚ್ಚು ಆಳದಲ್ಲಿರ್ತಕ್ಕಂಥ ಖನಿಜಗಳನ್ನು ಸುರಂಗಗಳನ್ನು ನಿರ್ಮಿಸಿ ಹೊರತೆಗೆಯುವುದನ್ನು ತೆಗಿತಕ್ಕಂಥದ್ದು. ಕಬ್ಬಿಣ ಅದಿರು, ಚಿನ್ನ, ಕಲ್ಲಿದ್ದಲು ಇತ್ಯಾದಿ. ಗಣಿಗಾರಿಕೆಯನ್ನು ಆರಂಭಿಸುವ ಮೊದಲು ದೊರೆಯುವಂಥ ಅದಿರಿನ ಗುಣಮಟ್ಟ, ಸಿಗುವಂಥ ಅದಿರಿನ ಗುಣಮಟ್ಟ, ಅದರ ಒಂದು ಪ್ರಮಾಣ, ಗಣಿಗಳ ಆಳ, ಸಾರಿಗೆ ಮುಂತಾದ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಇವತ್ತು ಗಣಿಗಾರಿಕೆ ಹಲವಾರು ಸಮಸ್ಯೆಗಳಾಗಿರ್ತಕ್ಕಂಥದ್ದು. ಅವುಗಳು ಬಹುಶಃ ಗಣಿಗಾರಿಕೆ ಅನಾನುಕೂಲತೆಗಳೇನೆಂದರೆ ಗಣಿಗಾರಿಕೆಯಿಂದ ಪರಿಸರ ನಾಶವಾಗುತ್ತೆ, ಖನಿಜಗಳ ಹೊರತೆಗೆದಂತೆ ಮುಗಿದು ಹೋಗ್ತಕ್ಕಂಥದ್ದು, ಜಲಸಂಪನ್ಮೂಲ ಮಲಿನಗೊಳ್ಳುತ್ತೆ, ಗಣಿಗಾರಿಕೆ ಸಸ್ಯ ಮತ್ತು ಪ್ರಾಣಿ ವರ್ಗ ನಾಶವಾಗ್ತಕ್ಕಂಥದ್ದು. ಇದು ಗಣಿಗಾರಿಕೆಯಿಂದ ಆಗ್ತಕ್ಕಂಥ ಅನಾನುಕೂಲತೆಗಳು. ಬಹುಶಃ ಕೊನೆಯದಾಗಿರ್ತಕ್ಕಂಥ ಪ್ರಶ್ನೆ, ದ್ವಿತೀಯ ಆರ್ಥಿಕ ಉದ್ಯೋಗಗಳನ್ನು ಕುರಿತು ಬರೆಯಿರಿ. ಬಹುಶಃ ದ್ವಿತೀಯ ಆರ್ಥಿಕ ಉದ್ಯೋಗಗಳಂದರೆ ಕೈಗಾರಿಕೆಗಳು ಮಾನವನ ದ್ವಿತೀಯ ಆರ್ಥಿಕ ಚಟುವಟಿಕೆಗಳು. ದ್ವಿತೀಯ ಆರ್ಥಿಕ ಉದ್ಯೋಗಗಳು ಅಥವಾ ಚಟುವಟಿಕೆಗಳು ಪ್ರಕೃತಿಯಾಗಿ ಉತ್ಪಾದಿಸಲ್ಪಡುವಂಥ ಕಚ್ಚಾ ವಸ್ತುಗಳನ್ನು, ಪ್ರಕೃತಿಯಿಂದ ಸಿಗ್ತಕ್ಕಂಥ ಕಚ್ಚಾ ವಸ್ತುಗಳನ್ನು ಉಪಯುಕ್ತ ಮತ್ತು ಮೌಲ್ಯವುಳ್ಳ ಸಿದ್ಧ ವಸ್ತುಗಳಾಗಿ ಪರಿವರ್ತಿಸುವಂಥ ಪ್ರಕ್ರಿಯೆಯನ್ನು ಗಣಿಗಾರಿಕೆ ಅಂತ ಕರಿತೇವೆ. ಗಣಿಗಾರಿಕೆ ಒಂದು ದೇಶದ ಅಭಿವೃದ್ಧಿಯಲ್ಲಿ ಮಹತ್ವವಾಗಿರ್ತಕ್ಕಂಥ ಪಾತ್ರವನ್ನು ನಿರ್ವಹಿಸುತ್ತದೆ. ಇವುಗಳು ಆಧುನಿಕ ತಂತ್ರಜ್ಞಾನ, ಅಧಿಕ ಬಂಡವಾಳ, ನುರಿತ ಕೆಲಸಗಾರರು ಒಳಗೊಂಡಿರ್ತಕ್ಕಂಥದ್ದು. ಪ್ರಪಂಚದ ಬಹುತೇಕ ಅಭಿವೃದ್ಧಿ ಹೊಂದಿದ ಪಶ್ಚಿಮ ಯುರೋಪ್ ರಾಷ್ಟ್ರಗಳು, USA, ಜಪಾನ್ ಮುಂತಾದ ರಾಷ್ಟ್ರಗಳು ದ್ವಿತೀಯ ಆರ್ಥಿಕ ಉದ್ಯೋಗಗಳನ್ನು ಅವಲಂಬಿಸಿರ್ತಕ್ಕಂಥದ್ದು. ಹಾಗಾಗಿ ಕೈಗಾರಿಕೆಗಳು ಹಲವು ರೀತಿಯಲ್ಲಿ ಉಪಯುಕ್ತವಾಗ್ತವೆ. ಕೈಗಾರಿಕೆಗಳ ಮಹತ್ವ ಹೇಳ್ಬೇಕಂದ್ರೆ ಕೈಗಾರಿಕೆಗಳು ಹೆಚ್ಚು ರಾಷ್ಟ್ರೀಯ ಆದಾಯ ಮತ್ತು ವಿದೇಶಿ ವಿನಿಮಯವನ್ನು ನೀಡ್ತವೆ. ವ್ಯವಸಾಯ ಆಧುನೀಕರಣಕ್ಕೆ ಸಹಾಯಕವಾಗ್ತವೆ. ಹೆಚ್ಚು ಜನರಿಗೆ ಉದ್ಯೋಗಾವಕಾಶಗಳನ್ನು ಒದಗಿಸಿಕೊಡ್ತವೆ. ಇವು ತೃತೀಯ ರಂಗದ ಅಭಿವೃದ್ಧಿಗೂ ಕೂಡ ಪೂರಕವಾಗಿವೆ. ಪ್ರಾದೇಶಿಕ ಅಭಿವೃದ್ಧಿ, ಜನರ ಜೀವನ ಮಟ್ಟ ಉತ್ತಮಗೊಳಿಸುವುದು, ತೆಲೆ ಆದಾಯ ಹೆಚ್ಚಳ, ಕೈಗಾರಿಕೆ ಹಲವು ವಿಧಗಳಾಗಿ ವಿಂಗಡಿಸಿದ್ದೇವೆ. ಉದಾಹರಣೆಗೆ ಕೃಷಿ ಆಧಾರಿತ ಕೈಗಾರಿಕೆಗಳು, ಅರಣ್ಯ ಆಧಾರಿತ ಕೈಗಾರಿಕೆಗಳು, ಖನಿಜ ಆಧಾರಿತ ಕೈಗಾರಿಕೆಗಳು. ಈ ಗಣಿಗಾರಿಕೆಯಲ್ಲಿ ಕೈಗಾರಿಕೆಗಳನ್ನು ಈ 3 ವಿಧಗಳಲ್ಲಿ ವಿಂಗಡಿಸಿದ್ದೇವೆ. ಅವು ಯಾವುದಂದರೆ ಕೃಷಿ ಆಧಾರಿತ ಕೈಗಾರಿಕೆ ಅಂದರೆ ಕೃಷಿಯಿಂದ ಬೆಳೆದಿರತಕ್ಕಂಥ ಹತ್ತಿಯಿಂದ ಹತ್ತಿ ಬೆಟ್ಟಿ ಕೈಗಾರಿಕೆ, ಸಕ್ಕರೆಯಿಂದ ಸಕ್ಕರೆ, ಕಬ್ಬಿನಿಂದ ಸಕ್ಕರೆ ಕೈಗಾರಿಕೆ, ಸೆಣಬಿನಿಂದ ಸೆಣಬು ಕೈಗಾರಿಕೆ, ರೇಷ್ಮೆಯಿಂದ ರೇಷ್ಮೆ ಕೈಗಾರಿಕೆ. ಅರಣ್ಯ ಆಧಾರಿತ ಕೈಗಾರಿಕೆ ಆಗಿರ್ತಕ್ಕಂಥ ಬಿದಿರು ಬೊಮ್ಮಿನಿಂದ ಕಾಗದ ಕೈಗಾರಿಕೆ, ರಬ್ಬರಿಂದ ರಬ್ಬರ್ ಕೈಗಾರಿಕೆ. ಖನಿಜ ಆಧಾರಿತ ಕೈಗಾರಿಕೆ ಅಂದರೆ ಕಬ್ಬಿಣ ಮತ್ತು ಉಪ್ಪು, ಅಲ್ಯೂಮಿನಿಯಂ. ಹೀಗೆ ದ್ವಿತೀಯ ಆರ್ಥಿಕ ಉದ್ಯೋಗಗಳು ಸಂಸ್ಕರಣೆ, ಉತ್ಪಾದನೆ ಮತ್ತು ಮೂಲ ಸೌಲಭ್ಯಗಳ ಕ್ಷೇತ್ರದಲ್ಲಿ ತೊಡಗಿಕೊಂಡಿರ್ತಕ್ಕಂಥದ್ದು. ವಿದ್ಯಾರ್ಥಿಗಳೇ, ಈ 3ನೇ ಪಾಠದಲ್ಲಿ ಬಂದಿರತಕ್ಕಂಥ 1 ಅಂಕ, 2 ಅಂಕ ಮತ್ತು 5 ಅಂಕದ ಪ್ರಶ್ನೆಗಳನ್ನು ನಾನು ಇಲ್ಲಿವರೆಗೆ ನಿಮಗೆ ಪ್ರಶ್ನೆ ಮತ್ತು ಉತ್ತರಗಳನ್ನು ವಿವರಣೆ ಮಾಡಿರ್ತಕ್ಕಂಥದ್ದು. ಏಕೆಂದರೆ ದ್ವಿತೀಯ PUCಯಲ್ಲಿ ಬಹುಶಃ ಈ ಒಂದು ಕೊರೋನಾ ನಿಮಿತ್ತ ನಮ್ಮ ಶ್ರೀ ತರಳಬಾಳು ಜಗದ್ಗುರು ವಿದ್ಯಾಸಂಸ್ಥೆ ನಮಗೆ ಹಿಂದಿನಿಂದಲೂ ಏನು ಕೊರೋನಾ ಬಂತು, ವಿದ್ಯಾರ್ಥಿಗಳು ಕಾಲೇಜಿಗೆ ಬರಲಿಲ್ಲಂಗಾಯ್ತು, ಅವಾಗಲಿಂದನೇ ಏನಾದರೂ ಒಂದು ಮಾಡಬೇಕು, ವಿದ್ಯಾರ್ಥಿಗಳಿಗೆ ಶಿಕ್ಷಣ ಯಾವ ರೀತಿ ಮುಟ್ಟಿಸ್ಬೇಕು ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡು ಎಲ್ಲ ಶ್ರೀ ಸದ್ಗುರು ಶ್ರೀ ತರಳಬಾಳು ಜಗದ್ಗುರು ವಿದ್ಯಾಸಂಸ್ಥೆಯಲ್ಲಿ ಶ್ರೀ ತರಳಬಾಳು ಜಗದ್ಗುರು ವಿದ್ಯಾಸಂಸ್ಥೆಯ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳ ಒಂದು ಕೃಪಾ ಆಶೀರ್ವಾದದಿಂದ, ಅವರ ಮಾರ್ಗದರ್ಶನದಂತೆ ಇವತ್ತು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಈ ಆನ್ಲೈನ್ ತರಗತಿಗಳನ್ನು ಮಾಡಿಸ್ತಾ ಇದ್ದಾರೆ. ಈ ಆನ್ಲೈನ್ ತರಗತಿಗೆ ಮತ್ತೊಂದು ಸಲ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತವನ್ನು ಕೋಡಿ ಇಲ್ಲಿಗೆ ಈ 3ನೇ ಮಾನವ ಆರ್ಥಿಕ ಚಟುವಟಿಕೆಗಳು ದ್ವಿತೀಯ PUC ಸಂಬಂಧಪಟ್ಟಿರ್ತಕ್ಕಂಥ 3ನೇ ಅಧ್ಯಾಯದ ಮಾನವ ಆರ್ಥಿಕ ಚಟುವಟಿಕೆಗಳು ಕುರಿತು ಇಲ್ಲಿವರೆಗೆ 1 ಅಂಕ ಮತ್ತು 2 ಅಂಕ ಮತ್ತು 5 ಅಂಕದ ಪ್ರಶ್ನೆ ಉತ್ತರಗಳನ್ನು ನಾನು ಪ್ರಶ್ನೆ ಉತ್ತರಗಳ ಮಾಲೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.